ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಪವರ್ ಕ್ಲೇಮ್ ಮಾಡ್ತಿದ್ದಾರೆ. ಡೆಲ್ಲಿಗೆ ಬಂದ ಡಿಕೆಶಿ ಮೊಗದಲ್ಲಿ ಯಾಕೋ ಈ ಬಾರಿ ಸಕ್ಸಸ್ನ ನೆರಿಗೆ ಕಾಣಿಸ್ತಾ ಇದೆ. ಸಹೋದರನ ಜೊತೆ ವಾಸ್ತವ್ಯ ಹೂಡಿರುವ ಡಿಕೆಶಿ ಉಳಿದ ಅವಧಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದರೆ ಇತ್ತ ಸಿಎಂ ಕ್ಯಾಂಪ್ನಲ್ಲೂ ಚಟುವಟಿಕೆ ಬಿರುಸು ಪಡೆದುಕೊಂಡಿದೆ. ಯಾವುದೇ ಕಾರಣಕ್ಕೂ ಹಸ್ತಾಂತರಕ್ಕೆ ಅಂಕಿತ ಹಾಕಬೇಡಿ ಅಂತ ಒತ್ತಾಯಿಸಿದೆ. ಹೀಗಾಗಿ ಮೇ ತಿಂಗಳಲ್ಲಿ ಈ ಕದನ ತೀವ್ರ ಸ್ವರೂಪ ಪಡೆಯೋದು ಖಚಿತವಾಗಿದೆ. ಬಂಡೆ ಅಂದ್ರೆ ಅಚ್ಚಲ, ಬಂಡೆ ಅಂದ್ರೆ ಅಜೇಯ. ರಾಜಕೀಯದ ಸುನಾಮಿ ಎದುರಾದ್ರೂ ಅಲುಗಾಡದ ಸಂಗ್ರಾಮಿ. ಎದುರಾಳಿಗಳ ಕೋಟೆಗಳನ್ನ ಪುಡಿಗಟ್ಟಿ ಅದರ ನೆತ್ತಿ ಮೇಲೆ ಬಾವುಟ ನೆಟ್ಟ ತಂತ್ರಗಾರ. 10 ಸಂಚುಗಳು ಹೂಡಿದ್ರೂ 100 ಸವಾಲುಗಳು ಎದುರಾದ್ರೂ ಎದೆ ಉಬ್ಬಿಸಿ ನಿಂತ ಒಂಟಿ ಸಲಗ. ಸದ್ಯ ಕರ್ನಾಟಕ ಕಾಂಗ್ರೆಸ್ನ ಅನ್ಕ್ರೌನ್ಡ್ ಕಿಂಗ್ ಈ ಕನಕಪುರದ ಕಲೆ. ಈಗ ಡಿಕೆಶಿ ಇಟ್ಟ ಹಠದ ಹೆಜ್ಜೆ ಹಸ್ತದೊಳಗೆ ಬಿರುಗಾಳಿಯ ಭೀತಿ ಆವರಿಸಿದೆ. ಇಂದ್ರಪ್ರಸ್ಥದ ಒಡ್ಡೋಲಗದಲ್ಲಿ ಬಿಡಾರ ಹೂಡಿದ ಕನಕಾಧಿಪತಿ. ಸಿಂಹಾಸನ ಪಡೆದೇ ತೀರುವ ಹಠಕ್ಕೆ ಬಿದ್ದ ಡಿಕೆ ಸಹೋದರರು. ಪ್ರಿಯ ವೀಕ್ಷಕರೇ, ಒಮ್ಮೆ ಹಠ ತೊಟ್ರೆ ಮುಗೀತು, ಅಲ್ಲಿ ಯುದ್ಧ ಖಚಿತ ಅಂತಾನೆ ಅರ್ಥ. ಆ ಯುದ್ಧವನ್ನ ಗೆದ್ದು ಬಿಡೋ ಧಮ್ಮು, ತಾಕತ್ತು, ಜಿದ್ದು, ತಂತ್ರಗಾರಿಕೆ ಯಾವುದ್ರಲ್ಲಿ ಕಮ್ಮಿ ಇದ್ದಾರೆ ಹೇಳಿ? ಡಿಸಿಎಂ ಡಿಕೆಶಿ ಸಿಂಹಾಸನಕ್ಕೆ ಹಾಕಿದ ಪಟ್ಟು ಸಮರಕ್ಕೆ ಅಂಕಿತ ಹಾಕಿದಂತೆ ಕಾಣಿಸ್ತಾ ಇದೆ. ಪಂಚರಾಜ್ಯಗಳ ಎಲೆಕ್ಷನ್ ಬಳಿಕ ಭೂಪಟ ಬದಲಾವಣೆ ಸುಳಿವು ಸಿಕ್ತಿದ್ದಂತೆ ಚದುರಂಗಕ್ಕಿಳಿದ ಡಿಕೆ ಬ್ರದರ್ಸ್ ಸಾವಿರಾರು ಕ್ಷಿಪ್ರ ಕ್ರಾಂತಿಗಳಿಗೆ ಸಾಕ್ಷಿಯಾದ ಯಮುನೆ ತಟದಿಂದ ಯಾರ್ಗೋ ನೀರು ಕುಡಿಸೋಕೆ ಬಂದಂತಿದೆ. ನಿನ್ನೆ ಡೆಲ್ಲಿಗೆ ಬಂದ ಡಿಕೆ ಸಹೋದರರದ್ದು ಈ ಬಾರಿ ಇದ್ದಿದ್ದು ಒಂದೇ ಒಂದು ಅಜೆಂಡಾ, ಪವರ್ ಶೇರಿಂಗ್. ಕರ್ನಾಟಕದ ಸಿಂಹಾಸನ 16 ವರ್ಷಗಳಿಂದ ಕಟ್ಕೊಂಡು ಕನಸು ಈಡೇರಿಕೆಗೆ ಪಣ ತೊಟ್ಟ ಡಿಸಿಎಂ ಡಿಕೆಶಿ ಈಗ ಕೈಬಿಟ್ರೆ ಕೆಟ್ಟೆ ಅನ್ನೋ ಆತಂಕ. ಆ ಕಾರಣಕ್ಕಾಗಿ ಹೈಕಮಾಂಡ್ ಮೇಲೆ ನಿರಂತರ ಒತ್ತಡ ಹೇರ್ತಿದ್ದಾರೆ. ಆದ್ರೆ ಪಕ್ಷದ ಕಟ್ಟಾಳು ಕಟ್ಟಪ್ಪ ಯಾವುದಕ್ಕೂ ಬಾಯ್ ಬಿಡ್ತಿಲ್ಲ. ಆದ್ರೆ ಕೆಲವರ ಭೇಟಿ ಆಗಿದ್ದಾಗಿ ಸ್ಪಷ್ಟಪಡಿಸಿದ್ರು. ಖಂಡಿತ ಭೇಟಿ ಮಾಡಿದ್ದೀನಿ, ಆಗಲೇ ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಅಲ್ಲ ರೀ, ನನ್ನಂತವನು ಮೀಡಿಯಲ್ಲಿ ಯಾರು ಮಾತಾಡೋಕ್ಕಾಗ್ತದ? ನಾನು ಮೀಡಿಯಲ್ಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬಿಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಬಿಸಿಲಪ್ಪ ಜಾಸ್ತಿ, ಏನು ಇವತ್ತೇನೋ ಕಡಿಮೆ ಇದೆ. ಅಂತ್ಯಕ್ಕೆ ಬಂದ ಪಂಚರಾಜ್ಯಗಳ ಎಲೆಕ್ಷನ್ ಶುರು ತಂತ್ರ. ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಬಿರುಸುಗೊಂಡ ವಿದ್ಯಮಾನ. ಅತ್ತ ಡೆಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ಟಿಕಾಣಿ ಹೂಡಿ ತಂತ್ರಗಾರಿಕೆ ಹೂಡ್ತಾ ಇದ್ರೆ ಸಿಎಂ ಕ್ಯಾಂಪ್ ಸುಮ್ಮನೆ ಇರುತ್ತಾ? ಇತ್ತ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಪಡೆ ಸೆಡ್ಡು ಹೊಡಿತಾ ಇದೆ. ಸಿಎಂ ಗಾದಿ ಬಿಟ್ಕೊಡದಂತೆ ಸಿಎಂ ಮುಂದೆ ಪಟ್ಟು ಹಿಡಿದಿದ್ದಾರೆ. ಮೇ 4ರ ನಂತರ ರಾಜ್ಯ ಕೈಪಡಿಯಲ್ಲಿ ದೊಡ್ಡ ಕ್ರಾಂತಿಯ ಭೀತಿ ಇದೆ. ಸಿದ್ದರಾಮಯ್ಯ ಮೌನದಿಂದ ಗೊಂದಲಕ್ಕೆ ಒಳಗಾದ ಸಚಿವರು ಈ ಕಾರಣಕ್ಕೆ ಸಿಎಂ ಜೊತೆ ಮನ ಬಿಚ್ಚಿ ಮಾತನಾಡಿದ್ದಾರೆ. ಮೇ 4ರ ಬಳಿಕದ ಬೆಳವಣಿಗೆಗಳ ಬಗೆಗಿನ ಲೆಕ್ಕಾಚಾರದ ಬಗ್ಗೆ ಆಪ್ತರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಉಳಿದ ಅವಧಿಗೆ ಅಧಿಕಾರ ಬಿಟ್ಟುಕೊಡದಂತೆ ಬೆಂಬಲಿಗರ ಆಗ್ರಹ ಆಗಿದೆ. ಅಂಥ ಸನ್ನಿವೇಶ ಬಂದ್ರೆ ಹೈಕಮಾಂಡ್ ಬಳಿ ಗಟ್ಟಿಯಾಗಿ ಮಾತನಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. 3 ದಾಳ ಹೂಡಿದ ಸಿಎಂ ಸಿದ್ದರಾಮಯ್ಯ ಆಪ್ತ ಪಡೆ. ಗೃಹ ಸಚಿವ ಪರಮೇಶ್ವರ್ ದಶಕದ ಕನಸು ಈಡೇರುತ್ತಾ?
ಮೇ 21 ಈ ಸರ್ಕಾರಕ್ಕೆ 3 ವರ್ಷ ಕಂಪ್ಲೀಟ್. ಸಿದ್ದು ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡ್ತಿರೋ ಹೊತ್ತಲ್ಲೇ ಸಿಎಂ ಕ್ಯಾಂಪ್ ಹೊಸ ದಾಳಕ್ಕೆ ಸಜ್ಜಾಗಿದೆ. ನಾಯಕತ್ವ ಬದಲಾವಣೆ ಪ್ರಸ್ತಾಪ ಬಂದ್ರೆ ಅಹಿಂದ ನಾಯಕರಲ್ಲಿ ಒಬ್ಬರ ಹೆಸರು ಪ್ರಸ್ತಾಪಿಸಲು ಸಿಎಂಗೆ ಆಗ್ರಹಿಸಿದ್ದಾರೆ. ದಶಕದ ನಿರೀಕ್ಷೆ ಹೊತ್ತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಿಟ್ಟಿದೆ. ಒಟ್ಟಾರೆ ಮೇ 10ರ ನಂತರ ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಹೀಗಾಗಿ ಮೇ ಆರಂಭ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಗೆ ಮುನ್ನುಡಿ ಬರೆದ್ರೂ ಅಚ್ಚರಿ ಇಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.